ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸದ್. ನೀವು ನೋಡ್ತಾ ಇದ್ದೀರಾ ನೈನಾ ಕುಬ್ಸದ್ ಯೂಟ್ಯೂಬ್ ಚಾನಲ್. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಕೆಲವೊಂದಿಷ್ಟು 10ರಿಂದ 15 ಮಾವಿನ ಹಣ್ಣುಗಳನ್ನು ನೀಟಾಗಿ ಅದ್ರ ಮೇಲಿನ ಎಲ್ಲ ತುಂಬನ್ನು ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಕೆಲವೊಂದು ಬಿದ್ದು ಒಡೆದೋಗಿದೆ, ನೋಡ್ತಿರ್ಬೋದು. ಯುಗಾದಿಗೆ ಸ್ಪೆಷಲ್ ಮಾವಿನಕಾಯಿ, ಅದನ್ನು ಯುಗಾದಿಗೆ ಸ್ಪೆಷಲಾಗಿ ಯೂಸ್ ಮಾಡ್ತಾರೆ. ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ನಾನು. ಇವಾಗ ಉಪ್ಪಿನಕಾಯಿ ಮಾಡಲಿಕ್ಕೆ ಮೊದಲು ಮಾವಿನಕಾಯಿನ ತೊಳ್ಕೊಂಡ್ವಲ್ಲ, ನೀರನ್ನು ನೀಟಾಗಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಈಗ ಅದನ್ನು ನೀಟಾಗಿ ಹೆಚ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚೋ ಪ್ರೊಸೆಸ್ಸು ತುಂಬ ಕಷ್ಟ ಆಗಿರುತ್ತೆ. ತುಂಬ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಗ ಹೆಚ್ಲಿಕ್ಕೆ ಆಗೋದಿಲ್ಲ. ಅಂತೂ ಇಂತೂ ಹಾಗೂ ಹಿಂಗೂ ಮಾಡಿ ಹೆಚ್ಚಿದೆ. ಇಷ್ಟು ಎಲ್ಲ ಮಾಡಿ ಕಟ್ ಮಾಡಿಕೊಂಡೆ. ನಿಮಗೆ ಎಷ್ಟು ಥರದ ದೊಡ್ಡ ಪೀಸ್ ಬೇಕಲ್ಲ ಅಷ್ಟು ಥರ ದೊಡ್ಡ ಪೀಸನ್ನು ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ, ಸ್ಟೀಲ್ ಪಾತ್ರೆಗೆ. ಇಷ್ಟ ಆಗಿದೆ ಅದು. ಒಂದು 10ರಿಂದ 15 ಮಾವಿನಕಾಯಿದ್ದು ಹೋಳುಗಳು ಇಷ್ಟ ಆಗಿದೆ. ನೋಡ್ತಿರ್ಬೋದು, ಚಿಕ್ಕದಾಗಿ ಒಂದು ದೊಡ್ಡದಾಗಿ ಇದೆ. ನಡೆಯುತ್ತೆ, ಚಿಕ್ಕ ದೊಡ್ಡ ಪ್ರಶ್ನೆ ಬರೋದಿಲ್ಲ. ಒಟ್ಟಾರೆ ಉಪ್ಪಿನಕಾಯಿಗೆ ಎಲ್ಲ ಥರ ಇರುತ್ತೆ. ಅದಕ್ಕೆ ಏನೇನು ಬೇಕೋ ನೋಡುವ. ಒಂದು ಸ್ವಲ್ಪ ಉಪ್ಪನ್ನು ಇಟ್ಕೊಂಡಿದ್ದೀನಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ, ಸಾಸಿವೆ ಮತ್ತು ಸಾಸಿವೆ ಬೀಜ. ಈ ಬೀಜವನ್ನು ರೆಡಿಮೇಡ್ ಉಪ್ಪಿನಕಾಯಲ್ಲಿ ಹೆಚ್ಚಾಗಿ ನೋಡ್ತಿದ್ದೆ, ಗೊತ್ತಿರಲಿಲ್ಲ ಮಾರ್ಕೆಟಲ್ಲಿ ಇದು ಕೂಡ ಸಿಗುತ್ತೆ ಅಂತ. ನಮ್ಮ ಮನೆಯವ್ರು ಹೇಳಿದರೆ ತಂದು ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕ್ತಿದ್ದೀನಿ. ಒಂದೇನೋ ಚೆನ್ನಾಗಿರುತ್ತೆ ಅಂತ ಹಾಕೋದಷ್ಟೇ. ನೆಕ್ಸ್ಟು ಒಂದು ಸಣ್ಣ ಜಾರಿಗೆ ನಾನು ಅದನ್ನ ಸಾಸಿವೆನ ತೊಗೊಂಡಿದ್ದೀನಿ. ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ನನ್ನ ಮಾವಿನಕಾಯಿಗೆ ಕ್ವಾಂಟಿಟಿಗೆ. ಸ್ವಲ್ಪ ಉಪ್ಪು, ಸಾಸಿವೆ ಬೇಗ ಸಣ್ಣ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸರ್ ಗ್ರೈಂಡ್ ಮಾಡ್ಕೊಳ್ಳುವ. ಸಣ್ಣನಾಗಿ ಪೇಸ್ಟ್, ಅಂದರೆ ನೀರು ಹಾಕಬಾರ್ದು, ಪುಡಿಯನ್ನು ತಯಾರು ಮಾಡ್ಕೋಬೇಕು. ನೀರು ಹಾಕದೆ ಎಲ್ಲದನ್ನು ಪುಡಿ ಮಾಡ್ಕೋಬೇಕು. ಯಾವುದೇ ಹುರಿಯೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಕೆಲವೊಬ್ಬರು ಉಪ್ಪಿನಕಾಯಿ ಹಾಕೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಅಂದ್ಕೊಂಡಿರ್ತಾರೆ. ನನಗೆ ಯಾವ ರೀತಿ ಟಾಸ್ಕ್ ಅನ್ನಿಸ್ಲಿಲ್ಲ. ಈ ರೀತಿ ಎಲ್ಲ ಉಪ್ಪಿನಕಾಯಿ ಮಾಡೋದನ್ನು ನಾನು ನಮ್ಮ ಅಜ್ಜಿ ಮನೆಯಲ್ಲಿ ನೆನಪಾಗುತ್ತೆ. ಅಂದರೆ ಈ ಉಪ್ಪಿನಕಾಯಿಗಳನ್ನು ನನಗೆಲ್ಲ ಕಲಿಸಿದ್ದು ನಮ್ಮ ಅತ್ತೆಯವರೇ. ಅವರು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ನಾನು ಮದುವೆ ಆದಮೇಲೆ ಇಂಥದ್ದನ್ನೆಲ್ಲ ಕಲಿಯೋದು ಎಲ್ಲ ಟ್ರೈ ಮಾಡಿದ್ದು. ಆದರೂ ಹೇಳ್ಕೊಟ್ಟಿದ್ದನ್ನು ನೆನ್ಪಿಟ್ಕೊಂಡು ಹಾಕಿದ್ದೀನಿ. ನೀವು ನೋಡ್ತಾ ಅದ್ರ ಪೌಡ್ರನ್ನು ಮಾಡಿದ್ದನ್ನು ಮಾವಿನಕಾಯಿಗೆ ಹಾಕಿದೆ ನಾನು. ಹೋಳಿಗೆ ಹಾಕಿಬಿಟ್ಟೆ. ಹಾಕಿ ಸ್ವಲ್ಪ ಅರಿಶಿನ, 1-2 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟೇ ಅರಿಶಿನ ಹಾಕಿದ್ದೀನಿ. ಸಾಸಿವೆ ಬೀಜ ಅಂತ ಏನಂದಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಹಾಕಿ ಕೈ ಆಡ್ತಾಯಿದ್ದೀನಿ. ಒಂದು ಸಲ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ನೀರನ್ನು ಯಾಕೆ ಹಾಕಬಾರ್ದು ಅನ್ನೋದು ಒಂದೇ. ನೀರನ್ನು ಹಾಕಿದರೆ ನೀರಾಗಿಬಿಡುತ್ತೆ ಉಪ್ಪಿನಕಾಯಿ. ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಲ್ಲ, ಆ ಹುಳಿ ಮತ್ತು ಉಪ್ಪನ್ನು ಬೆರೆಸಿದರೆ ನೀರು ಹೇಗೆ ಬಿಟ್ಕೊಳ್ಳುತ್ತೆ ಅದೇ ರೀತಿ ನೀರಾಗುತ್ತೆ ಉಪ್ಪಿನಕಾಯಿ. ನೀವು ಒಟ್ಟು ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ. ಈಗ ಒಂದು ಚಿಕ್ಕ ಪಾತ್ರೆಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆಯನ್ನು, ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ನಾವೇನು ಮಾಡಬೇಕು ಅಂದರೆ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆನ ಹಾಕ್ಕೊಂಡ್ಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಸಿಡಿದಾದ್ಮೇಲೆ ಅದನ್ನು ನೀಟಾಗಿ ಒಂದು ಸಲ ಕೈ ಆಡಿಸ್ಕೊಂಡು ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಎಣ್ಣೆ ಭಾಳ ಕಾದಿತ್ತು ಅಂದರೆ ಹೊತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಲೆಯಿಂದ ಇಳಿಯುಬಿಟ್ಟು ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಗ್ಗರಣೆ ಆರಬೇಕದು. ಆರಿದ ಒಗ್ಗರಣೆಯನ್ನು ಮತ್ತೆ ಪುನಃ ನಾನು ಏನು ಮಾಡ್ತಾಯಿದ್ದೀನಿ, ಉಪ್ಪಿನಕಾಯಿಗೆ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿ ಪಾತ್ರೆ ಕಲಸಿಟ್ಟಿದ್ವಲ್ಲ ಅದಕ್ಕೆ ಹಾಕಿದರೆ ಒಂದು ಸಲ ನೀಟಾಗಿ ಕೈಯಾಡಿ ನೀವು ಬಾಯಲ್ಲಿ ಹಾಕ್ಕೊಂಡು ನೋಡಿ. ಸ್ವಲ್ಪ ಇಸ ಇರುತ್ತೆ ಸ್ಟಾರ್ಟಿಂಗು, ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ಆಮೇಲೆ ಅದನ್ನು ನೀವು ಉಪ್ಪಿನಕಾಯಿ ಯಾವಾಗಲೂ ಹಾಕಿಡ್ತಿರಲ್ಲ ಬಾಕ್ಸು, ಅದೇ ಥರದ ಬಾಕ್ಸಿಗೆ ಹಾಕಿದರೆ ಭಾಳ ದಿನ ಬರುತ್ತೆ ಅಂತ. ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಈ ಬಿಸಿಲಿಗೆ ತಡೆಯೋದಿಲ್ಲ ಅಂತ ಅಷ್ಟೇ. 15 ದಿನಕ್ಕೆ 1 ತಿಂಗಳಿಗಾಗುವಷ್ಟು ಹಾಕ್ಕೋಬೋದು, ನಡೆಯುತ್ತೆ. ಈ ಉಪ್ಪಿನಕಾಯಿಗಳನ್ನು ಬೇರೆ ಬೇರೆ ವೆರೈಟಿಯಲ್ಲೂ ಕೂಡ ಹಾಕ್ತಾರೆ. ಸಿಂಪಲ್ಲಾಗಿ ಮಾಡೋದಾದರೆ ಈ ವಿಧಾನ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.